ಭದ್ರಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಕ 386/2020 ರಿಜಿಸ್ಟ್ರೇಷನ್ ಹೊಂದಿರುವಂಥ ಒಂದು ಸಂಘಟನೆ. ಈಗ ನಾವು ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಅಸ್ತಿತ್ವದಲ್ಲಿದೆ, ಕೊಪ್ಪಳದಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಹಾಗಾಗಿ ನಾವು ನಮ್ಮ ಸ್ನೇಹಿತರನ್ನು ಭೇಟಿ ಮಾಡಿ ಮಾತಾಡಿದಾಗ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಹಿಂದೆ ಇದ್ದಂಥ ಸಂಘಟನೆಯಲ್ಲಿ ನಾವು ಇರೋದಿಲ್ಲ, ನಿಮ್ಮ ಜೊತೆ ಬರ್ತೀವಿ, ಎಲ್ಲ ಜೊತೆ ಸೇರ್ಕೊಂಡು ಹೋಗೋಣ ಅಂತ ಹೇಳಿದಾಗ ಲಂಕೇಶ್ ಅವರ ನಾಯಕತ್ವದಲ್ಲಿ ಈ ಜಿಲ್ಲೆಯಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಕ ಸಂಘಟನೆಯನ್ನು ಕಟ್ತಾ ಇದ್ದೀವಿ. ನಮ್ಮ ಸಂಘಟನೆ ನೂರಾರು ಸಂಘಟನೆ ಇದ್ದಾವೆ, ಅದರಲ್ಲಿ ಇನ್ನೊಂದು ಒಂದು ಏನು ಅನ್ನೋದು ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು, ಸಾಧ್ಯವಾಗಿರುತ್ತೆ. ಈಗಾಗಲೇ ಏನಾಗಿದೆ ಅಂದರೆ ಸಾಕಷ್ಟು ಸಂಘಟನೆಗಳು ಅವುಗಳ ಅಸ್ತಿತ್ವ ಆಗಿದೆ, ಹೋಗಿದೆ. ಕೆಲವೊಂದು ಉಳಿದಂಥವು ಕೆಲವೊಂದು ಪಕ್ಷಗಳಲ್ಲಿ ಕೆಲಸ ಮಾಡಿಕೊಂಡು ಪಕ್ಷದ ಕಾರ್ಯಕರ್ತರ ರೀತಿಯಾಗಿ ಇದ್ದಾರೆ. ನಾವು ಯಾವುದೇ ಒಂದು ಪಕ್ಷವನ್ನು ಹಿಂಬಾಲಿಸದೆ ಅವರ ಅನುಯಾಯಿಗಳಾಗದೆ ನಾವು ಕರ್ನಾಟಕದಲ್ಲಿ ಯಾರು ಶೋಷಿತರಿದ್ದಾರೆ, ಯಾರು ದಮನಿತರಿದ್ದಾರೆ, ಯಾರು ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಸಿಗದೆ ವಂಚಿತರಾಗಿದ್ದಾರೆ ಅಂಥವ್ರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿಬಿಟ್ಟು ನಾವು ಏನು 1974ರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಂಘಟನೆಯನ್ನು ಕಟ್ಟಿದ್ರು. ಅವರ ಜೊತೆಯಲ್ಲಿದ್ದಂಥವ್ರು ಅವರ ತರುವಾಯ ಹಲವಾರು ಜನ ಈ ಸಂಘಟನೆಗಳನ್ನೆಲ್ಲ ಬಿಟ್ಟು ಹೋದರು. ನಾವು ಸಹ ಏನು ನಮ್ಮ ಒಂದು ಆಶಯ ಇದೆ ಅದು ಈಡೇರ್ತಿಲ್ಲ ಅಂತೇಳಿ ಎಲ್ಲ ಸ್ನೇಹಿತರು ಸೇರಿ ಕರ್ನಾಟಕದಲ್ಲಿ ಹೊಸ ಸಂಘಟನೆಯನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಜೊತೆಗೆ ನಮ್ಮ ಶಿವಾನಂದ ಸಾವಳಗಿ ಅವರಿದ್ದಾರೆ, ನಮ್ಮ ಗೋವಿಂದ ಸಣ್ಣಕ್ಕಿ ಅವರಿದ್ದಾರೆ. ಅವ್ರ ಜೊತೆಗೆ ಈಗ ಕರ್ನಾಟಕ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಅಂಬರೀಶ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದೀವಿ. ಅವರಿಗೆ ಈಗಾಗಲೇ ನಾವು ಆಯ್ಕೆ ಪತ್ರವನ್ನು ಕೊಡಬೇಕಾಗಿತ್ತು, ಕಾರಣಾಂತರದಿಂದ ಕೊಡಲಿಕ್ಕಾಗಿರಲಿಲ್ಲ. ಇವತ್ತು ಅವ್ರಿಗೆ ಆಯ್ಕೆ ಪತ್ರವನ್ನು ಕೊಡ್ತೀವಿ. ಅವ್ರನ್ನ ಅಧಿಕೃತವಾಗಿ ರಾಜ್ಯ ಸಂಘಟನಾ ಸಂಚಾಲಕರು ಅಂತ ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ. ಈಗ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಲು ನಮ್ಮ ಪಾಟಣ ಸ್ವಾಮಿ ಮತ್ತೆಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘಕ್ಕೆ ಗೋಂಜವರು ಮತ್ತು ಸಾವಳಿಗೆ ಅವರು ಮತ್ತೆಲ್ಲ ನಮ್ಮ ಈ ಮಹಿಳಾ ಸಂಘದವರು ಇವರೆಲ್ಲ ಒಳ್ಳೆ ಸಮಾಜ ಸೇವೆ ಮಾಡಲು ಮುಂದಿದ್ದಾರೆ. ಈ ಕೆಲವೊಂದು ಪಕ್ಷಗಳನ್ನು ಹಿಂಬಾಲಿಸಲಾಗ್ಬಿಟ್ರೆ ನಮ್ಮ ಸಂಘಟನೆ ಅದಕ್ಕೋಸ್ಕರ ಅದನ್ನು ಒಂದು ಕಡೆ ಕೇಳಿ ಬಂದಿದೆ.